ಇಲ್ಲ ಇಲ್ಲ ಕನ್ನಡ ಅಲ್ಲ ಸರ್, ಒಂದು ನಿಮಿಷ. ಅಲ್ಲಲ್ಲ, ಒಂದು ನಿಮಿಷ. ಕನ್ನಡನ ಸಲಹೆ ನಾನು ಕೊಡೋಷ್ಟು ದೊಡ್ಡವನಲ್ಲ. ಅವ್ರು ಕನ್ನಡ ಚಂದವಾಗಿ ಬರುತ್ತೆ, ಅವ್ರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಒಬ್ಬೊಬ್ಬರು ಇಲ್ಲ, ನಾನು ಹೇಳೋದೇನು ಗೊತ್ತಾ? ಅಲ್ಲಲ್ಲ, ಒಂದು ನಿಮಿಷ ಕೇಳಿ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಯ್ಯ. ಇರಿ ಸರ್ ಹಂಗೆ ನೀವು ಒಂದು ನಿಮಿಷ ನನ್ನನ್ನು ನರೇಟ್ ಮಾಡಕ್ಕೆ. ಈಗ ನೀವು ಎಲ್ಲ ನನ್ನ ಮೇಲೆ ಬಿದ್ದರೂ ನಾನು ಕೂಲ್ ಆಗಿದ್ದೀನಿ. ನೀವು ನನ್ನನ್ನು ಕ್ವಶನ್ ಕೌಂಟರ್ ಮಾಡಿದ್ರೆ ಅಲ್ಲ, ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಒಂದು ನಿಮಿಷ ಅಲ್ಲ, ನಾನು ಒಂದು ನಿಮಿಷ. ಅಪ್ಪ ನನ್ನ ದೃಷ್ಟಿಯಲ್ಲಿ ಅವ್ರ ಕನ್ನಡ ಕರೆಕ್ಟ್ ಆಗಿದೆ. ಇಲ್ಲ ಇಲ್ಲ, ಅಪ್ಪ ನನಗೆ ನಮ್ಮ ಮಧು ಅಣ್ಣನ ಕನ್ನಡ ನನಗಿಷ್ಟ. ನಮ್ಮ ಮಧು ಅಣ್ಣ ಚೆನ್ನಾಗಿ ಮಾತಾಡ್ತಾರೆ. ಓದಕ್ಕೆ ಬರದೇ ಮಿನಿಸ್ಟರ್ ಆಗ್ತಾರ, ಇಂಥ ಗಟ್ಟಿ ತೀರ್ಮಾನಗಳು ತಗೊಂತಾರ, ಸರ್ಕಾರಿ ಡಾಕ್ಯುಮೆಂಟ್ಗಳು. ಸರ್ ಮಾತಾಡುವಾಗ ಒಂದು ಫ್ಲೋ ಅಲ್ಲಿ ಇಲ್ಲ, ಆ ಮೂಮೆಂಟಲ್ಲಿ ಯಾರೋ ಪತ್ರಕರ್ತರು ಪಾಪ ಒಂದು ಮಾತು ಕೇಳಿರ್ತಾರೆ, ಬರಲ್ಲ ಹೋಗು ಅಂದಿರ್ತಾರೆ. ಸರ್ ಅದು ಈಗ ನೋಡಿ ಒಂದು ನಿಮಿಷ ಈಗ ಮಾತಾಡುವಾಗ ನಾನು ಈಗ ಮಾತಾಡ್ತಿರ್ತೀನಿ, ಅಲ್ಲಿ ಯಾವುದೋ ಒಂದು ಸಣ್ಣ ಲೈನ್ನ ಇಟ್ಟು ಎಳೆದಾಡ್ಬಿಟ್ರೆ ಕಷ್ಟ ಆಗುತ್ತೆ. ಮಧು ಬಂಗಾರಪ್ಪನವ್ರಿಗೆ ಕನ್ನಡ ಬರುತ್ತೆ, ಕನ್ನಡ ಓದಕ್ಕೂ ಬರುತ್ತೆ. ಏನೋ ಕೆಲವು ಮಾತಾಡುವಾಗ ಒಂದೊಂದು ತಪ್ಪಾಗ್ಬೋದು. ಈಗ ಹಳೆಗನ್ನಡ ಪುಸ್ತಕ ತನ್ನ ಮುಂದೆ ಇಟ್ಟರೆ ನಾವೇ 80% ಜನ ಹಳೆಗನ್ನಡ ಓದೋಕ್ಕಾಗಲ್ಲ. ಹಂಗೆ ಅಂತ ನಮ್ಮ ಕನ್ನಡ ಪ್ರೀತಿಯನ್ನು ಪ್ರಶ್ನೆ ಮಾಡೋಕ್ಕಾಗುತ್ತಾ? ಪ್ರಶ್ನೆ ಮಾಡೋಕ್ಕಾಗಲ್ವೇ? ಕನ್ನಡ ಪ್ರೀತಿಯ ನಾನು ಹೇಳೋದು, ಅವರು ಕರ್ನಾಟಕದಲ್ಲೇ ಹುಟ್ಟಿದವರು, ಅವ್ರ ತಂದೆಯವರು ಈ ರಾಜ್ಯವನ್ನು ರೂಲ್ ಮಾಡಿದವರು, ಶಿವಮೊಗ್ಗನ ಬೆಳೆಸಿದವರು, ಅವರು ಶಿಕ್ಷಣ ಸಚಿವರಾದವರು. ಯಾವುದೋ ಒಂದೆರಡು ಮಿಸ್ಟೇಕ್ ಮಾಡಿದ್ರೆ ಕ್ಷಮಿಸಬೇಕು. ಈ BJP ಅವರೆಲ್ಲದನ್ನು ಮೈಕ್ರಾಸ್ಕೋಪ್ ಇಟ್ಕೊಂಡು ನೋಡ್ತಾರೆ. ನಾವು ಮೈಕ್ರಾಸ್ಕೋಪ್ ಇಟ್ಕೊಂಡು ನೋಡೋಕ್ಕೆ ಸ್ಟಾರ್ಟ್ ಆದರೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ.